ವೆಲ್ಕಮ್ ಬ್ಯಾಕ್ ಗೈಸ್. ಗೊತ್ತು ನೀವು ಅಟ್ಯಾಕ್ ಆನ್ ಟೈಟನ್ ಸೀಸನ್ 2 ನ ಪಾರ್ಟ್ 2 ಗೋಸ್ಕರ ಕಾಯ್ತಾ ಇದ್ದೀರಾ, ಅಥವಾ ನೀವು ಬ್ಲೂ ಲಾಕ್ ನ ನೆಕ್ಸ್ಟ್ ಎಪಿಸೋಡ್ ಗೋಸ್ಕರ ಕಾಯ್ತಾ ಇದ್ದೀರಾ. ಆದ್ರೆ ನಾನ್ ನಿಮ್ಗೋಸ್ಕರ ತಂದಿನಿ ಇನ್ನೊಂದು ಹೊಸ ಅನಿಮೆನ. ಇದು ಇಸೆಕಾಯ್ ಅನಿಮೆ ಆಗಿದೆ. ನನ್ಗಂತೂ ಇದು ಬೆಸ್ಟ್ ಅನಿಮೆ ಅಂತ ಅನ್ಸುತ್ತೆ. ಇಸೆಕಾಯ್ ಜಾನ್ರ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಮೇನ್ ಕ್ಯಾರೆಕ್ಟರ್ ಇರ್ತಾನೆ, ಅವನು ಬೇರೆ ಪ್ಲಾನೆಟ್ ಗೆ ಅಥವಾ ಬೇರೆ ಯಾವ್ದಾದ್ರು ಯೂನಿವರ್ಸ್ ಗೆ ಟ್ರಾನ್ಸ್ಫರ್ ಆಗ್ಬಿಡ್ತಾನೆ. ಅಲ್ಲಿ ತನ್ನ ಅಡ್ವೆಂಚರ್ಸ್ ನ ಅಥವಾ ಗ್ರೋತ್ ನ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನ್ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ದ ರೈಸಿಂಗ್ ಆಫ್ ದ ಶೀಲ್ಡ್ ಹೀರೋನ. ಇದರ ಫಸ್ಟ್ ಎಪಿಸೋಡ್ ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ guys. ಇದೊಂದು ಸ್ವಲ್ಪ ರಿವೆಂಜ್ ಸ್ಟೋರಿನೂ ಕೂಡ ಆಗಿದೆ. ಸೊ ನೀವು ಇದನ್ನ ಪೂರ್ತಿಯಾಗಿ ನೋಡಿ. ಫಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ನಮ್ಮ ಮೈನ್ ಕ್ಯಾರೆಕ್ಟರ್ ಕನಸು ಕಾಣ್ತಾ ಇದ್ದಾನೆ. ಅವನು ಈ ಬೆಟ್ಟದ ತುದಿಯಲ್ಲಿ ಇದ್ದಾನೆ, ಎಲ್ಲಾ ಕಡೆ ಸಮುದ್ರಗಳಿವೆ. ಅಂಡ್ ಹಾಗೆ ಅವನು ಎದ್ದೇಳ್ತಾನೆ. ಇವನೇ ನಮ್ಮ ಮೈನ್ ಕ್ಯಾರೆಕ್ಟರ್ ನಾವುಫೂಮಿ ಇವಾತಾನಿ ಅಂತ. ನಾವು ನಾವುಫೂಮಿ ಅಂತ ಕರೆಯೋಣ. ಇವನು ಒಬ್ಬ ಸೆಕೆಂಡ್ ಇಯರ್ ಸ್ಟೂಡೆಂಟ್, ನನ್ ತರನೇ ಗುರು ಇವನು. ಮತ್ತೆ ಹಾಗೆ ಇವನ್ಗೆ ಅನಿಮೆ ನೋಡೋದಂದ್ರೆ ಇಷ್ಟ ಅಂತೆ ಗೈಸ್. ಇವನು ನಮ್ ತರನೇ, ಇವನ್ಗೆ ಜನರ ಜೊತೆ ಜಾಸ್ತಿ ಬೇರೆಯೋದು ಇಷ್ಟ ಇಲ್ಲ, ಬದಲಾಗಿ ಇವನಂತೂ ಲೈಟ್ ನಾವೆಲ್ಸ್ ನ ಓದೋದು ಇಷ್ಟ. ಸೊ ಅವನು ಲೈಬ್ರರಿಗೆ ಬಂದು ಈ ಬುಕ್ ನ ಪಿಕ್ ಮಾಡ್ತಾನೆ. ಸೊ ಅವನು ಲೈಬ್ರರೀಸ್ ಗೆ ಬಂದು ಬುಕ್ ನ ತೆರೀತಾನೆ ಇದ್ದ. ಕೆಲವು ಬುಕ್ಸ್ ಗಳು ಕೆಳಗ್ ಬಿದ್ದೋಗ್ಬಿಡುತ್ತವೆ. ಮತ್ತೆ ಅವನು ಈ ಬುಕ್ ನ ಪಿಕ್ ಮಾಡ್ತಾನೆ. ಆದ್ರೆ ಇಲ್ಲೇ ನೋಡಿ ನಿಜವಾದ ಟ್ವಿಸ್ಟ್ ಆಗೋದು. ಯಾಕಂದ್ರೆ ಈ ಬುಕ್ ನ ಟೈಟಲ್ ಆಗಿತ್ತು ದ ರೆಕಾರ್ಡ್ಸ್ ಆಫ್ ದ 4 ಕಾರ್ಡಿನಲ್ ವೆಪನ್ಸ್ ಅಂತ. ಮತ್ತೆ ಅವನು ಇದನ್ನ ಓಪನ್ ಮಾಡಿ ಓದ್ತಾ ಇರ್ತಾನೆ. ಈ ಜಗತ್ತಿನ ವಿನಾಶ ವೇವ್ ಗಳಿಂದ ಆಗುತ್ತಂತೆ. ಈ ವೇವ್ ಗಳನ್ನ ತಡೆಯೋಗೋಸ್ಕರ, ವೇವ್ ಗಳಿಂದ ಹೋರಾಡೋಗೋಸ್ಕರ 4 ಹೀರೋಗಳನ್ನ ಬೇರೆ ಜಗತ್ತು ಕರ್ಕೊಳ್ಳುತ್ತೆ. ಈ 4 ಹೀರೋಗಳ ಹತ್ರ ಅತ್ಯಂತ ಶಕ್ತಿಶಾಲಿ 4 ವೆಪನ್ ಗಳು ಅಂದ್ರೆ ಅಸ್ತ್ರಗಳು ಇರುತ್ತವೆ. ಒಂದು ಸ್ವರ್ಡ್, ಒಂದು ಸ್ಪಿಯರ್, ಒಂದು ಬೌ, ಮತ್ತೆ ಒಂದು ಶೀಲ್ಡ್. ಮತ್ತೆ ಅಲ್ಲಿಗೆ ಪ್ರಿನ್ಸೆಸ್ ನ ಚಿತ್ರ ಕೂಡ ಇತ್ತು. ಮತ್ತೆ ನಾವು ಫಮಿಗೆ ಅನ್ಸುತ್ತೆ ಇವಳಿ ಅವ್ರ ಗುರು ಪ್ರಿನ್ಸೆಸ್ ಅಲ್ಲ ತರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅಂಡ್ ಹಾಗೆ ಪೇಜ್ ನ ಅವನು ಟರ್ನ್ ಮಾಡ್ತಾನೆ ಹೋಗ್ತಾನೆ. ಮತ್ತೆ ಅಲ್ಲಿಗೆ ಬ್ಲಾಂಕ್ ಪೇಜಸ್ ಗಳು ಬರೋಕೆ ಶುರುವಾದವು. ಅಂಡ್ ಅಲ್ಲಿಗೆ ಇಷ್ಟು ಜೋರು ಬೆಳಕು ಬರೋಕೆ ಶುರುವಾಯ್ತು. ನಾವು ಫಮಿಗೆ ಏನಾಗ್ತಿದೆ ಅಂತ ಅರ್ಥನೇ ಆಗಿಲ್ಲ. ಮತ್ತೆ ಅವನು ಟೆಲಿಪೋರ್ಟ್ ಆಗ್ಬಿಡ್ತಾನೆ ಇನ್ನೊಂದು ಜಾಗಕ್ಕೆ. ಅವನು ಕಣ್ಣನ್ನ ತೆರಿತಾನೆ. ಅವನ ಮುಂದೆ ಈ ಮೇಸ್ಟರ್ಸ್ ಎಲ್ಲ ಇದ್ರು. ಮತ್ತೆ ಅವನು ಎದ್ದೇಳ್ತಾನೆ. ಅವನ ಪಕ್ಕದಲ್ಲೇ 3 ಜನರು ಕೂಡ ಇದ್ರು ತನ್ನ ವೆಪನ್ ನ ಜೊತೆ. ಅಂಡ್ ನಮ್ಮ ನಾವು ಫಮಿಗೆ ಶೀಲ್ಡ್ ಸಿಕ್ಕಿದೆ. ಇಲ್ಲಿರೋರು ಕೇಳ್ತಾರೆ ಇಲ್ಲಿ ಏನ್ ನಡೀತಾ ಇದೆ, ನಮ್ಮನ್ನ ಯಾಕೆ ನೀವು ಕರೆದಿದ್ದು ಅಂತ. ಇವರೆಲ್ಲ ಹೇಳ್ತಾರೆ ಏನಂದ್ರೆ ನೀವು 4 ಕಾರ್ಡಿನಲ್ ಹೀರೋಗಳಾಗಿದ್ದೀರಾ. ನಾವು ನಿಮ್ಮೆಲ್ಲರನ್ನು ಒಂದು ಪ್ರಾಚೀನ ಆಚರಣೆಯಿಂದ ಕರ್ಕೊಂಡು ಬಂದಿದ್ದು ಇಲ್ಲಿವರೆಗೂ. ನೀವು ಮಾತ್ರ ನಮ್ಮ ಜಗತ್ತನ್ನ ರಕ್ಷಿಸೋಕಾಗೋದು. ಆದ್ರೆ ಇಲ್ಲಿರೋರು ಬೇಡ್ಕೊಳ್ತಾರೆ ನೀವು ಸ್ವಲ್ಪ ಕಾಯಿರಿ, ನಮ್ಮ ರಾಜ ಮೆಲ್ರೋ ಮಾರ್ಕ್ ಜೊತೆ ನೀವು ಮಾತಾಡಿ, ಅವರಿಂದ ನಿಮ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅಂತ. ಹೀಗಾಗಿ ಇವರು ಒಪ್ತಾರೆ. ಇವರೆಲ್ಲ ಹೇಳ್ತಾರೆ ನೀವು ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ನಾವು ನಿಮ್ಮ ರಕ್ಷಣೆ ಅಲ್ಲ, ನಿಮ್ಮ ದುಶ್ಮನ್ಗಳಾಗ್ತೀವಿ ಒಂದ್ ವೇಳೆ ನೀವು ನನ್ಗೆ ಸರಿಯಾಗಿ ಮಾಹಿತಿಗಳನ್ನ ಹೇಳ್ದೆ ಇದ್ರೆ ಅಂತ. ನಮ್ಮ ನಾವು ಫಮಿಲಿ ಸೈಲೆಂಟ್ ಆಗೇ ಇದ್ದಾನೆ. ಯಾಕಂದ್ರೆ ಅವನ್ಗೇನು ಅರ್ಥ ಆಗ್ತಿಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಅಂಡ್ ಹಾಗೆ ಅವರು ರಾಜನವರೆಗೂ ಇವರನ್ನ ಕರ್ಕೊಂಡ್ ಬರ್ತಾರೆ. ರಾಜ ಮೆಲ್ರೋ ಮಾರ್ಕ್ ಹೇಳ್ತಾನೆ ನಿಮ್ಮೆಲ್ಲರ ಹೆಸರುಗಳನ್ನು ಹೇಳಿರಿ ಅಂತ. ನನ್ನ ಹೆಸರು ಅಮಾಕಿ ರಿನ್, ಹೈಸ್ಕೂಲರ್ ಮತ್ತೆ 16 ವರ್ಷದವನು. ಮತ್ತೆ ಇವನ ಹೆಸರು ಕಿತಾಮುರಾ ಮೋಟೋ ಯುಯಾಸಿ ಅಂತ. ಮತ್ತೆ ಇವನ ಹೆಸರು ಕಾವಸುಮೆ ಇಟ್ಸುವಿಗೆ ಅಂತ. ನಮ್ಮ ಮೈನ್ ಕ್ಯಾರೆಕ್ಟರ್ ಹೆಸರು ಹೇಳೋಕ್ ಬಂದಾಗ ಆ ಕಿಂಗ್ ಅಂತೂ ಇಗ್ನೋರ್ ಮಾಡ್ಬಿಡ್ತಾನೆ ಗುರು. ಮತ್ತೆ ಸೊ ನಮ್ಗೆ ಕಥೆ ಗೊತ್ತಾಗತ್ತೆ ಇಲ್ಲಿ ಏನೇನ್ ನಡೀತಾ ಇದೆ ಅಂತ. ಇದು ಮೆಲ್ರೋ ಮಾರ್ಕ್ ಅನ್ನೋ ದೇಶ ಆಗಿದೆ. ಈ ಪೂರ್ತಿ ಜಗತ್ತೇ ಡಿಫ್ರೆಂಟ್ ಆಗಿದೆ. ಈ ಜಗತ್ತಲ್ಲಿ ಒಂದು ಭವಿಷ್ಯವಾಣಿ ಆಗಿತ್ತಂತೆ. ಏನಂದ್ರೆ ಅಲೆಗಳು ಬರುತ್ತವೆ, ಅಂದ್ರೆ ವೇವ್ಸ್ ಗಳು ಬರುತ್ತವಂತೆ. ಮತ್ತೆ ಪೂರ್ತಿ ಜಗತ್ತನ್ನ ಡಿಸ್ಟ್ರಾಯ್ ಮಾಡ್ಬಿಡುತ್ತವಂತೆ. ಮತ್ತೆ ಎಲ್ಲಾ ದೇಶಗಳಲ್ಲೂ ಜಾಗಗಳಲ್ಲೂ ಕೂಡ ಈ ಅವರ್ ಗ್ಲಾಸ್ ಇದೆ. ಇದನ್ನ ಡ್ರ್ಯಾಗನ್ ಅವರ್ ಗ್ಲಾಸ್ ಅಂತ ಹೇಳ್ತೀವಿ. ಈ ಅವರ್ ಗ್ಲಾಸ್ ಇದ್ದಾನೆ ನಮ್ಗೆ ಗೊತ್ತಾಗುತ್ತೆ ಯಾವಾಗ ವೇವ್ಸ್ ಗಳು ಬರುತ್ತವೆ, ಎಷ್ಟು ಟೈಮ್ಗೆ ಅಂತ. ನಮ್ಮ ಹೀರೋಗಳು ಇಲ್ಲಿ ಬರೋಕು ಮುಂಚೆ ಆಲ್ರೆಡಿ ಒಂದು ವೇವ್ ಬಂದು ಈ ದೇಶನ ತುಂಬಾ ಹಾಳು ಮಾಡಿ ಹೋಗಿತ್ತು. ಆದ್ರೆ ಆ ಹಿಂದಿನ ವೇವ್ ನ ಹೇಗೋ ಮಾಡಿ ಈ ರಾಜ್ಯದ ಸೈನಿಕರು ಮತ್ತೆ ಸ್ವರ್ಡ್ಸ್ ಮ್ಯಾನ್ ಎಲ್ಲ ಸೇರ್ಕೊಂಡು ಹೇಗೋ ಮುಗ್ಸಾಕಿದ್ರು, ಜನರನ್ನ ರಕ್ಷಿಸಿದ್ರು. ಆದ್ರೆ ನೆಕ್ಸ್ಟ್ ಬರುತ್ತಲ್ಲ ಅದು ಇನ್ನೂ ಕೂಡ ಪವರ್ಫುಲ್ ಆಗಿರುತ್ತಂತೆ, ಇನ್ನೂ ಕೂಡ ಬ್ರೂಟಲ್ ಆಗಿರುತ್ತಂತೆ. ಸೊ ಸೆಕೆಂಡ್ ವೇವ್ ಬರೋಕೆ ಬರೀ 1 ತಿಂಗಳು ಉಳಿದಿರೋದು ಬಾಕಿ. ಅಂಡ್ ಹಾಗೆ ನಮ್ಮ ಕಿಂಗ್ ಹೇಳ್ತಾರೆ ಏನಂದ್ರೆ ಬರೀ 4 ಕಾರ್ಡಿನಲ್ ಹೀರೋಸ್ ಅಂದ್ರೆ ನಮ್ಮ 4 ಹೀರೋಸ್ ಇದಾರಲ್ಲ ಅವ್ರು ಮಾತ್ರ ಈ ವೇವ್ ಗಳನ್ನ ಎನ್ಕೌಂಟರ್ ಮಾಡಬಹುದು ಪವರ್ಫುಲಿ ಅಂತ. ಮತ್ತೆ ಇವರೆಲ್ಲ ಅಗ್ರಿ ಮಾಡ್ತಾರೆ, ನಾವು ಹೋರಾಡೋಕೆ ತಯಾರಿದೀವಿ ಮತ್ತೆ ಈ ಜಗತ್ತನ್ನ ರಕ್ಷಿಸೋಕೆ ತಯಾರಿದೀವಿ. ಆದ್ರೆ ನೀವೇನಾದ್ರೂ ರಿವಾರ್ಡ್ ಕೊಡ್ಲೇ ಬೇಕಾಗತ್ತೆ, ನಾವು ಸುಮ್ನೆ ನಮ್ಮ ಜೀವವನ್ನಂತೂ ಪಣಕ್ಕಿಡಲ್ವಲ್ಲ ಅಂತ. ಹಾಗೆ ರಾಜ ಕೂಡ ಇದಕ್ಕೆ ಅಗ್ರಿ ಮಾಡ್ತಾರೆ. ಮತ್ತೆ ಹೇಳ್ತಾರೆ ನಿಮ್ಮ ಸ್ಟೇಟಸ್ ನ ಇವಾಗ ನೀವು ನೋಡ್ಬೇಕಾಗತ್ತೆ. ಸ್ಟೇಟಸ್ ಅಂದ್ರೆ ಆಗ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ನಾನ್ ಹೇಳ್ತಾ ಇರೋದು ಇಲ್ಲಿ ಅವ್ರಿಗೆ ಒಂದು ಡಿಜಿಟಲ್ ಸ್ಟೇಟಸ್ ಕೊಟ್ಟಿರ್ತಾರೆ. ಇದ್ರಲ್ಲಿ ಅವರ ಸ್ಟಾಟ್ಸ್ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಅವರ ಸ್ಟ್ರೆಂತ್ ಹಾಗೆ IQ ಹಾಗೆ ಅವೆಲ್ಲ ಎಲ್ಲ ಅವರ ಬಾಡಿ ಬಗ್ಗೆ ಪೂರ್ತಿ ಇರುತ್ತೆ, ಪವರ್ ನ ಬಗ್ಗೆ ಪೂರ್ತಿ ಇರುತ್ತೆ. ಅವರ ಲೆವೆಲ್ ಕೂಡ ಇದೆ. ಇಲ್ಲಿ ಲೆವೆಲ್ 1 ಇದೆ ಈ ವ್ಯಕ್ತಿದು. ಅಂದ್ರೆ ನಿಮ್ಮ ಪವರ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಎಲ್ಲರ ಲೆವೆಲ್ ಸದ್ಯಕ್ಕಂತೂ ಕಡಿಮೆನೆ ಇದೆ, ಲೆವೆಲ್ 1 ಅಲ್ಲಿ ಇದೆ ಕೆಲವೊಬ್ರದ್ದು. ಮತ್ತೆ ಹಾಗೆ ಇವರು ಹೇಳ್ತಾರೆ ಏನಂದ್ರೆ ನೀವೆಲ್ಲರೂ ಕೂಡ ಟ್ರೈನಿಂಗ್ ನ
ಜೊತೆಗೆ ಮಾಡುವಾಗಿಲ್ಲ, ಯಾಕಂದ್ರೆ ಈ ಶಸ್ತ್ರಗಳಿದೆಯಲ್ಲ ಹೀರೋಸ್ದು 4 ಕಾರ್ಡಿನಲ್ ವೆಪನ್ಸ್ ಅವುಗಳು ಒಟ್ಟಿಗೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನೀವೆಲ್ಲರೂ ಡಿಫ್ರೆಂಟ್ ಸಪರೇಟ್ ಆಗಿ ಹೋಗ್ತೀರಾ. ಮತ್ತೆ ಹಾಗೆ ರಾತ್ರಿ ಆಗುತ್ತೆ, ಅವ್ರು ಈ ರೂಮ್ ಅಲ್ಲಿ ಇದಾರೆ. ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಕನ್ವರ್ಸೇಷನ್ ಮಾಡ್ತಾರೆ. ಏನಂದ್ರೆ ಮೇ ಬಿ ನಾವು ಜಪಾನ್ ಬೇರೆ ವರ್ಷನ್ ಗೆ ಬಂದಿರಬಹುದು, ಬೇರೆ ಜಗತ್ತಿಗೆ ಬಂದಿರಬಹುದು. ಅಂಡ್ ಇದು ಗೇಮೋ ಕನ್ಸೋ ಅಥವಾ ರಿಯಲ್ ವರ್ಲ್ಡ್ ಗೊತ್ತಾಗ್ತಾ ಇಲ್ಲ. ನಾಳೆನೆ ಗೊತ್ತಾಗತ್ತೆ ಏನು ಅಂತ. ಅಂಡ್ ಹಾಗೆ ಅವರು ಡಿಸ್ಕಸ್ ಮಾಡ್ತಾ ಇಲ್ಲಿ ಕಿತಾಮುರ ಹೇಳ್ತಾನೆ ಏನಂದ್ರೆ ಇಲ್ಲಿ ನಾವು ಫುಮಿಗೆ ಗೊತ್ತಾಗಿರಲ್ಲ ಯಾಕೆ ಅವನಿಗೆ ಶೀಲ್ಡ್ ಸಿಕ್ಕಿದೆ, ಮತ್ತೆ ಯಾಕೆ ಅವನ ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಬೇರೆ ಹೀರೋಸ್ ನ ತರ ಅಂತ. ಹಾಗೆ ಕಿತಾಮುರ ಹೇಳ್ತಾನೆ ಏನಂದ್ರೆ ಮೇ ಬಿ ಅದೊಂದು ಶೀಲ್ಡ್ ಅಲ್ವಾ, ಅದಕ್ಕೆ ನಿನ್ಗೆ ಸಿಕ್ಕಿರೋದು ಶೀಲ್ಡ್ ಆಗಿದೆ, ಹೀಗಾಗಿ ನಿನ್ನ ಜನ ವೀಕ್ ಅಂತ ಅನ್ಕೊಂಡಿದ್ದಾರೆ. ಶೀಲ್ಡ್ ಒಂದು ವೆಪನ್ ಅಲ್ಲ, ಆರ್ಮರ್ ಆಗಿದೆ. ನೀನು ಕವಚದಿಂದ ರಕ್ಷಣೆ ಅಷ್ಟೇ ಮಾಡ್ಕೊಳ್ಬಹುದು, ಆದ್ರೆ ಅಟ್ಯಾಕ್ ಹೇಗ್ ಮಾಡ್ತೀಯೋ ನನ್ಗಂತೂ ಗೊತ್ತಿಲ್ಲ. ಈ ಶೀಲ್ಡ್ ಸಿಗೋದು ಒಂದು ವೀಕ್ ಹೀರೋಗೆ ಅನ್ಸುತ್ತೆ. ಅಂದ್ರೆ ನಮ್ಮ 3 ಜನರಲ್ಲಿ ನೀನೊಬ್ನೇ ವೀಕ್ ಇರೋದು. ಡಿಮೋಟಿವೇಟ್ ಆಗದೆ ಮುಂದೆ ಹೋಗಿ ಹೇಳ್ತಾನೆ, ತನ್ನಲ್ಲೇ ಪ್ರಾಮಿಸ್ ಮಾಡ್ಕೊಳ್ತಾನೆ ಏನಂದ್ರೆ ಅವನು ಫುಲ್ ಪೊಟೆನ್ಶಿಯಲ್ ಇಂದ ಫೈಟ್ ಮಾಡ್ತಾನೆ, ಮತ್ತೆ ಹೇಗಾದ್ರೂ ಮಾಡಿ ಇಲ್ಲಿ ಬದುಕೋದನ್ನ ಕಲಿತಾನೆ, ಅಥವಾ ಹೇಗಾದ್ರೂ ಮಾಡಿ ತನ್ನ ಜಗತ್ತಿಗೆ ವಾಪಸ್ ಹೋಗೋಕಾದ್ರೂ ಹೋಗ್ತಾನೆ ಅಂತ. ಹಾಗೆ ಬೆಳಿಗ್ಗೆ ಆಗತ್ತೆ, ಇಲ್ಲಿ ಬಹಳ ಜನರು ಇದ್ದಾರೆ. ಅಂಡ್ ನಾವು ಫುಮಿಗೆ ಇವಳ ಮೇಲೆ ಕ್ರಶ್ ಕೂಡ ಆಗುತ್ತೆ. ಮತ್ತೆ ಕಿಂಗ್ ಹೇಳ್ತಾನೆ ಏನಂದ್ರೆ ಯಾರ್ಯಾರು ಯಾವ ಹೀರೋನ ಜಾಯ್ನ್ ಆಗ್ಬೇಕು ಅವರು ಜಾಯ್ನ್ ಆಗ್ಬಹುದು ಅಂತ. ಅಂಡ್ ನಾವಿಲ್ಲಿ ನೋಡ್ತೀವಿ ಏನಂದ್ರೆ ನಾವು ಫುಮಿ ಟೀಮ್ ಅಲ್ಲಿ ಯಾರು ಜಾಯ್ನ್ ಆಗಿಲ್ಲ, ಅವನೊಬ್ಬನೇ ಇರೋದು. ಮತ್ತೆ ನಾವು ಫುಮಿ ಕೇಳ್ತಾನೆ ಇದು ಎಷ್ಟು ಅನ್ಫೇರ್ ಆಗಿದೆ, ಇದು ಅನ್ಯಾಯ. ಒಂದ್ ವೇಳೆ ನನ್ನ ಟೀಮ್ ಅಲ್ಲಿ ಯಾರು ಕೂಡ ಇಲ್ದೇ ಇದ್ರೆ ನಾನ್ ಹೇಗೆ ಗ್ರೋ ಆಗೋಕಾಗತ್ತೆ, ನಾನ್ ಹೇಗೆ ಫೈಟ್ ಮಾಡೋದು ಟ್ರೈನ್ ಮಾಡೋದು ಅಂತ. ಆದ್ರೂ ಕೂಡ ಇಲ್ಲಿರೋ ಹೀರೋಸ್ ಕೂಡ ಹೇಳ್ತಾರೆ ಏನಂದ್ರೆ ನಾವೇನು ಮಾಡಕ್ ಬರಲ್ಲ, ಇವರೇ ನಮ್ಮ ಟೀಮ್ಗೆ ಬಂದಿರೋದು, ನಾವು ಬೇಕಿದ್ರೆ ಒಬ್ಬರು ಕೂಡ ಟ್ರೈನ್ ಮಾಡ್ತೀವಿ, ನನ್ಗೇನು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಇವರೆಲ್ಲರ ಜೊತೆ ಟ್ರೈನ್ ಮಾಡೋದು. ಯಾಕಂದ್ರೆ ಗಾಯ್ಸ್ ನಾವು ಫುಮಿಗೆ ಶೀಲ್ಡ್ ಸಿಕ್ಕಿದೆ, ಅವನು ಶೀಲ್ಡ್ ಹೀರೋ ಆಗಿದ್ದಾನೆ, ಮತ್ತೆ ಶೀಲ್ಡ್ ಹೀರೋನ ಜನ ವೀಕ್ ಅಂತ ಅನ್ಕೊಂಡಿದ್ದಾರೆ. ಅದ್ರಲ್ಲಿಗೆ ಕಿತಾಮುರನ ಪಾರ್ಟಿಯಿಂದ ಇವಳು ಮುಂದೆ ಬರ್ತಾಳೆ. ಹೆಸರು ಮೈನೆ ಸುಫಿಯಾ ಅಂತ, ನಾವು ಮೈನೆ ಅಂತ ಕರೆಯೋಣ. ಸೊ ಹಾಗಿದ್ರೆ ಇವಳು ಒಬ್ಳೆ ಇವಾಗ ಜಾಯ್ನ್ ಆಗ್ತಾ ಇರೋದು. ಮತ್ತೆ ಕಿಂಗ್ ಹೇಳ್ತಾನೆ ಏನಂದ್ರೆ ಶೀಲ್ಡ್ ಹೀರೋಗೆ 800 ಬೆಳ್ಳಿ ನಾಣ್ಯಗಳು ಸಿಗುತ್ತೆ, ಮತ್ತೆ ಬಾಕಿ ಜನರಿಗೆ 600 ಅಷ್ಟೇ ಅಂತ. ಯಾಕೆ ಹೆಚ್ಚಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅಂಡ್ ಹಾಗೆ ನೆಕ್ಸ್ಟ್ ಅವರು ಟ್ರೈನಿಂಗ್ ಗೆ ಹೊರಡ್ತಾರೆ. ಅಂಡ್ ಇಲ್ಲಿನ ಮೈನೆ ತುಂಬಾನೇ ಓಪನ್ ಹಾಗೆ ಫ್ರೆಂಡ್ಲಿ ಹುಡುಗಿ ಆಗಿದ್ದಾಳೆ. ಅವಳು ಈ ಜಾಗದ ಬಗ್ಗೆ, ಜಗತ್ತಿನ ಬಗ್ಗೆ, ದೇಶದ ಬಗ್ಗೆ ಹೇಳ್ಕೊಡ್ತಾಳೆ ನಾವು ಫೂಮಿಗೆ, ಮತ್ತೆ ಅವನಿಗೂ ಕೂಡ ಖುಷಿ ಆಗುತ್ತೆ. ಅಂಡ್ ಹಾಗೆ ನಾವು ಫೂಮಿ ಹೇಳ್ತಾಳೆ ನಾವು ಮೇ ಬಿ ಇವಾಗ ಆರ್ಮರ್ ಅಥವಾ ವೆಪನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್, ಹೇಗಿದ್ರು ನಮ್ಮ ಹತ್ರ ಬಹಳ ಬೆಳ್ಳಿ ನಾಣ್ಯಗಳಿವೆ ಅಂತ. ಅಂಡ್ ಹಾಗೆ ಅವರು ಬರ್ತಾರೆ ಈ ಶಾಪ್ ಗೆ. ನಾವು ಫೂಮಿ ಹೇಳ್ಕೊಳ್ತಾನೆ ಏನಂದ್ರೆ ಅವನು ಒಬ್ಬ ಶೀಲ್ಡ್ ಹೀರೋ ಆಗಿದ್ದಾನೆ ಅಂತ. ಮತ್ತೆ ಹಾಗೆ ಈ ಶಾಪ್ ಕೀಪರ್ಗೂ ಗೊತ್ತಾಗಿರುತ್ತೆ ಏನಂದ್ರೆ ಶೀಲ್ಡ್ ಹೀರೋ ಅವನು ವೀಕ್ ಆಗಿರ್ಬೋದೇನೋ ಅಂತ. ಆದ್ರೂ ಕೂಡ ಶಾಪ್ ಕೀಪರ್ ಆ ರೀತಿ ಏನು ಇನ್ಸಲ್ಟ್ ಮಾಡಲ್ಲ, ಚೆನ್ನಾಗೆ ಮಾತಾಡಿಸ್ತಾನೆ. ಅಂಡ್ ಹಾಗೆ ಅವನ ಮುಂದೆ ಕೆಲವು ಸ್ವರ್ಡ್ಸ್ ನ ಇಡ್ತಾನೆ. ಆದ್ರೆ ನಾವು ಫುಮಿ ಸ್ವರ್ಡ್ ಗಳನ್ನ ಮುಟ್ತಾ ಇದ್ದಂತೆ ಅದಂತೂ ತನ್ನಾರೆ ಹಾರೋಗುತ್ತೆ ಗುರು, ಅವನ ಕೈಗೇನೆ ಎಟುಕ್ತಾ ಇಲ್ಲ. ಮತ್ತೆ ಅವನ ಸಿಸ್ಟಮ್ ಅಲ್ಲಿ ಬರ್ದ್ ಬರುತ್ತೆ ಏನಂದ್ರೆ ಹೀರೋಗಳು ಇದಾರಲ್ಲ ಅವ್ರಿಗೆ ಏನು ವೆಪನ್ ಸಿಕ್ಕಿದೆಯಲ್ಲ, ಈ ಸ್ಪಿಯರ್, ಬೋ ಅಂಡ್ ಆರೋ, ಸ್ವರ್ಡ್ ಹಾಗೆ ಶೀಲ್ಡ್ ಇದೆಯಲ್ಲ ಅದು ಮಾತ್ರ ಅವರು ಯೂಸ್ ಮಾಡಬಹುದು, ಬಾಕಿ ಯಾವ್ದು ವೆಪನ್ ಅವರು ಯೂಸ್ ಮಾಡುವಾಗಿಲ್ಲ. ಹೀಗಾಗಿ ನಾವು ಫುಮಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೆ ಯಾಕಂದ್ರೆ ಅವನು ಹೇಗೆ ಶೀಲ್ಡ್ ನಲ್ಲಿ ಫೈಟ್ ಮಾಡಕ್ಕಾಗತ್ತೆ ಶೀಲ್ಡ್ ಇಟ್ಕೊಂಡು ಅಂತ. ಆದ್ರೂ ಕೂಡ ಅವನು ಆರ್ಮರ್ ನ ಹಾಕೊಳ್ತಾನೆ. ಮತ್ತೆ ಹಾಗೆ ಅವರು ಇಲ್ಲಿಂದ ಹೋಗ್ತಾರೆ. ಮತ್ತೆ ನಾವಿಲ್ಲಿ ನೋಡ್ತೀವಿ ಅವರು ಕೆಲವು ಈ ರೀತಿ ಕ್ರೀಚರ್ ಗಳನ್ನ ಟ್ರೈನಿಂಗ್ ಗೋಸ್ಕರ ಇವುಗಳನ್ನ ಕೊಲ್ತಾ ಇದ್ದಾರೆ. ಇವುಗಳನ್ನ ನಾವು ಫಾಡರ್ಸ್ ಅಂತ ಹೇಳ್ತೀವಿ. ಈ ಫಾಡರ್ ಗಳು ಅಷ್ಟೇನು ಭಯಂಕರವಾಗಿರಲ್ಲ, ಕ್ರೀಚರ್ಸ್ ಗಳು ತುಂಬಾನೇ ವೀಕ್ ಇರ್ತವೆ. ಆದ್ರೂ ನಮ್ಮ ಹೀರೋ ಸ್ಟಾರ್ಟಿಂಗ್ ಮಾಡ್ತಿದ್ದಾನಲ್ಲ, ಹೀಗಾಗಿ ಅವನು ಒಬ್ಬ ಬಿಗಿನರ್ ಆಗಿರೋದ್ರಿಂದ ಅವನು ವೀಕ್ ಇದ್ದಾನೆ. ಮೈನೆ ನಾವು ಫುಮಿನ ಚೆನ್ನಾಗಿ ಗೈಡ್ ಮಾಡ್ತಾಳೆ ಏನೇನ್ ಮಾಡ್ಬೇಕು ಅಂತ. ಅವನು ರೆನ್ನ ನೋಡ್ತಾನೆ, ಅವನು ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾನೆ ಈ ಫಾಡರ್ ಗಳಿಂದ ಅಂತ. ಅಂಡ್ ಹಾಗೆ ಸಾಯಂಕಾಲ ಆಗುತ್ತೆ. ಮತ್ತೆ ಅವನ ಶೀಲ್ಡ್ ಇತ್ತಲ್ಲ, ಆ ಶೀಲ್ಡ್ ಅಬ್ಸಾರ್ಬ್ ಕೂಡ ಮಾಡುತ್ತೆ. ಈ ಫಾಡರ್ ನ ಪೀಸಸ್ ಗಳನ್ನ ಅಬ್ಸಾರ್ಬ್ ಮಾಡಿ ಅವನು ಲೆವೆಲ್ ಅಪ್ ಮಾಡ್ಕೊಳ್ತಾ ಇದ್ದಾನೆ. ಅಂಡ್ ಹಾಗೆ ಒಂದು ಹೊಸ ಸ್ಕಿಲ್ ಕೂಡ ಅನ್ಲಾಕ್ ಆಗುತ್ತೆ. ಇದು ಒಂಥರ ಗೇಮ್ ಇದ್ದಂಗೆ ಗಾಯ್ಸ್. ಇವಾಗ ನೀವು ಹೇಗೆ XP ಪಾಯಿಂಟ್ಸ್ ಇರುತ್ತಲ್ಲ ಅದನ್ನ ನೀವು ಬೂಸ್ಟ್ ಮಾಡ್ತಾ ಒಂದು ಹೊಸ ಸ್ಕಿಲ್ ಆಗ್ಲಿ ಲೆವೆಲ್ ಆಗ್ಲಿ ಪಡ್ಕೊಳ್ತೀರಾ. ಹಾಗೆ ಈ ಆರ್ಮರ್ ಕೂಡ ಬೇರೆ ಬೇರೆ ಸ್ಕಿನ್ ನ ಪಡ್ಕೊಳ್ಳುತ್ತೆ, ಅಂದ್ರೆ ಚೇಂಜ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗುತ್ತೆ. ಇನ್ನು ಕೆಲವಂತೂ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಈ ಸೀರೀಸ್ ಮುಂದೆ ಹೋಗ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಹಾಗೆ ರಾತ್ರಿ ಟೈಮ್ ಅಲ್ಲಿ ಅವರು ಮತ್ತೆ ಶಾಪ್ ಗೆ ಬರ್ತಾರೆ. ಅಂಡ್ ಮೈನ ಇವಾಗ ಒಂದು ಕಾಸ್ಟ್ಲಿ ಆರ್ಮರ್ ನ ತಗೊಳ್ತಾರೆ. ಅವ್ರ ಹತ್ರ ಇವಾಗ ಬರೀ 200 ಬೆಳ್ಳಿ ನಾಣ್ಯಗಳಷ್ಟೇ ಉಳಿದು ಇರೋದು. ಮೈನೆ ಸ್ವಲ್ಪ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ, ಹೀಗಾಗಿ ಅವನು ಕೂಡ ಒಪ್ಕೊಂಡೇ ಬಿಟ್ಟ. ಏನ್ ಮಾಡೋದು ಗುರು, ಈಸಿಯಾಗಿ ಮ್ಯಾನಿಪುಲೇಟ್ ಆಗ್ಬಿಟ್ಟ ನಮ್ ಹೀರೋ. ಎನಿವೇ ಸೊ ರಾತ್ರಿ ಟೈಮ್ ನಲ್ಲಿ ಇವರಿಬ್ರು ಡಿನ್ನರ್ ಮಾಡ್ತಾರೆ. ಮೈನೆ ಹೇಳ್ತಾಳ ಏನಂದ್ರೆ ನಾಳೆ ನಾವು ಬೇರೆ ಡಂಜನ್ ಗೆ ಹೋಗ್ತಾ ಇದೀವಿ, ಬೇರೆ ವಿಲೇಜ್ ಗೆ. ಮೈನೆ ಹೇಳ್ತಾಳೆ ನೀನು ಕೂಡ ಈ ವೈನ್ ಕುಡಿಬೇಕು, ನನ್ಗಂತೂ ಒಬ್ಳೆ ಕುಡಿಯೋಕೆ ಇಷ್ಟ ಇಲ್ಲ ಅಂತ. ಆದ್ರೆ ನಾವು ಫುಮಿಗೆ ಇವೆಲ್ಲ ಇಷ್ಟ ಇರಲಿಲ್ಲ. ಅಂಡ್ ಹಾಗೆ ಅವನು ಥ್ಯಾಂಕ್ಸ್ ಅಂತ ಹೇಳ್ತಾನೆ ನನ್ನ ಪಾರ್ಟಿನ ಜಾಯ್ನ್ ಆಗಿದ್ದಕ್ಕೆ. ನಾನು ಒಂದು ಶೀಲ್ಡ್ ಆಗಿದ್ರು ಕೂಡ ನೀನು ನನ್ನ ಪಾರ್ಟಿನ ಜಾಯ್ನ್ ಆದ ಅಂತ. ಮತ್ತೆ ಹಾಗೆ ಅವನು ಅಲ್ಲಿಂದ ಹೋಗ್ತಾನೆ ಬೇಗ ನಿದ್ರೆ ಮಾಡೋಕೆ. ಅಂಡ್ ಹಾಗೆ ಸ್ವಲ್ಪ ಬೆಳ್ಳಿ ನಾಣ್ಯಗಳನ್ನ ತನ್ನ ಶೀಲ್ಡ್ ನಲ್ಲಿ ಹಾಕಿಟ್ಕೊಳ್ತಾನೆ, ಯಾವಾಗ್ಲಾದ್ರೂ ಬೇಕಾಗಬಹುದು ಅಂತ. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ. ಅಂಡ್ ಇಲ್ಲಿ ಎದ್ ನೋಡಿದ್ರೆ ಅವನ ಸುತ್ತಮುತ್ತ ಇರೋ ವಸ್ತುಗಳಂತೂ ಇಲ್ವೇ ಇಲ್ಲ. ಅವನ ಬಟ್ಟೆ ಆಗಿರ್ಬೋದು ಅಥವಾ ಬೆಳ್ಳಿ ನಾಣ್ಯಗಳಾಗಿರ್ಬೋದು. ಅವನ್ಗೆ ಅನ್ಸುತ್ತೆ ಅವನನ್ನ ಯಾರೋ ದರೋಡೆ ಮಾಡಿ ಹೋಗಿದ್ದಾರೆ ಅಂತ. ಅಂಡ್ ಹಾಗೆ ಅವನು ಹೊರಗಡೆ ಬಂದು ಮೈನೆಯ ರೂಮ್ ಗೆ ಬಾಗ್ಲು ತಡ್ತಾನೆ, ಆದ್ರೂ ಕೂಡ ಮೈನೆಯಲ್ಲೂ ಇಲ್ಲ. ಅಂಡ್ ಹಾಗೆ ಅವನ ಹಿಂದೆ ಸ್ವಲ್ಪ ಸೈನಿಕರು ಬರ್ತಾರೆ. ಈ ಸೋಲ್ಜರ್ಸ್ ಹೇಳ್ತಾರೆ ಏನಂದ್ರೆ ನಮ್ಮ ರಾಜ ನಿನ್ನ ಕರ್ತಿದ್ದಾರೆ, ನೀನು ಶೀಲ್ಡ್
ಶೀಲ್ಡ್ ಹೀರೋ ತಾನೆ, ನೀನ್ ಇವಾಗ ನಮ್ ಜೊತೆ ಬರ್ಬೇಕು ಅಂತ. ಮತ್ತೆ ಅವನನ್ನ ಇಲ್ಲಿ ಸೈನಿಕರು ತಂದು ಬೀಳಿಸ್ತಾರೆ. ಇವನ್ ಕೇಳ್ತಾನೆ, ಇಲ್ಲೆಲ್ಲ ಏನ್ ನಡೀತಾ ಇದೆ, ಮೈನೆ ಮುಂದೆ ಇದ್ಲು, ಅವರು ಹೆದ್ರೋದ್ಲು ನಾವು ಫೂಮಿ ಅಂತಾಗಿ. ನಾವು ಫೂಮಿ ರಾಜನ ಹತ್ರ ಹೇಳ್ತಾನೆ, ಹೇಗೆ ಅವನ ವಸ್ತುಗಳೆಲ್ಲ ಕಳ್ತನ ಆಗೋಗಿದೆ ಇದಕ್ಕಿದ್ದಂಗೆ ಅಂತ. ಆದ್ರೆ ಅದೇ ಟೈಮ್ ನಲ್ಲಿ ನಮ್ಮ ಮೆಲ್ರೋ ಮಾರ್ಕ್ ರಾಜ ಹೇಳ್ತಾನೆ, ಏನಂದ್ರೆ ಮೈನೆಗೆ ನಿನ್ನೆ ಏನೇನಾಯ್ತು ಅಂತ ಹೇಳೋ ಕೇಳ್ತಾನೆ. ಮತ್ತೆ ಮೈನೆ ಒಂದು ದೊಡ್ಡ ಸುಳ್ಳು ಹೇಳೋಕೆ ಶುರು ಮಾಡ್ತಾಳೆ. ಹೇಗೆ ನಾವು ಫೂಮಿ ಅವಳ ರೂಮ್ ಗೆ ಬಂದು ಅವಳ ಜೊತೆ ಮಿಸ್ಬಿಹೇವ್ ಮಾಡ್ತಾ, ಹಾಗೆ ಅಸಾಲ್ಟ್ ಮಾಡೋಕೆ ಟ್ರೈ ಮಾಡ್ತಾ ಅಂತ. ಅಂಡ್ ನಾವು ಫೂಮಿ ಅಂತ ಇವೆಲ್ಲ ಮಾಡ್ಲೇ ಇಲ್ಲ. ಆದ್ರೂ ಕೂಡ ಅವಳು ಹೇಳ್ತಾಳೆ, ಹೇಗೆ ಕಿಟಮೂರ ನನ್ನನ್ನ ರಕ್ಷಿಸದ, ನಾನು ಹೇಗೋ ಪಾರಾದೆ ನಾವು ಫೂಮಿಯಿಂದ ಅಂತ. ಆದ್ರೆ ನಾವು ಫೂಮಿ ಅಂತ ಇವೆಲ್ಲ ಮಾಡೇ ಇಲ್ಲ, ಏನ್ ನಡೀತಾ ಇದೆ ಗುರು ಇಲ್ಲಿ. ಅಂಡ್ ಹಾಗೆ ಮೆಲ್ರೋ ಮಾರ್ಕ್ ಕಿಂಗ್ ಹೇಳ್ತಾನೆ, ಏನಂದ್ರೆ ನೀನು ತುಂಬಾನೇ ದೊಡ್ಡ ಕ್ರೈಮ್ ನ ಮಾಡಿದ್ಯಾ, ಒಂದು ಮಹಿಳೆ ಜೊತೆ ಈ ರಾಜ್ಯದಲ್ಲಿ ಆ ರೀತಿ ಮಾಡೋದು ತುಂಬಾನೇ ದೊಡ್ಡ ತಪ್ಪಾಗಿದೆ. ಒಂದ್ ವೇಳೆ ನೀನು ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನಿನ್ಗೆ ಮರಣ ದಂಡನೆ ಸಿಗ್ತಾ ಇತ್ತು. ಆದ್ರೆ ನೀನು ಹೀರೋ ಆಗಿರೋದ್ರಿಂದ ನಾವು ನಿನ್ನ ಇಲ್ಲಿಂದ ಆಚೆ ಹಾಕ್ತಾ ಇದೀವಿ ಅಂತ. ಆದ್ರೆ ನಾವು ಫೂಮಿ ಪ್ರೂಫ್ ಕೇಳ್ತಾನೆ. ಹಾಗೆ ಅಲ್ಲಿರೋ ಗಾರ್ಡ್ ಬಂದು ಹೇಳ್ತಾರೆ, ಅವನ ರೂಮ್ ಅಲ್ಲಿ ನಮ್ಗೆ ಮೈನೆಯ ಈ ಬಟ್ಟೆ ಸಿಕ್ತು ಅಂತ. ಎಲ್ಲರಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಫೂಮಿಗೆ ಗೊತ್ತಾಗಲ್ಲ. ಮತ್ತೆ ಹಾಗೆ ತನ್ನ ಮನ್ಸಲ್ಲಿ ಅವನು ಕ್ವೆಶ್ಚನ್ ಮಾಡ್ತಾ ಇದ್ದಾನೆ, ಮೈನೆ ಯಾಕೆ ಹಿಂಗ್ ಮಾಡ್ದೆ. ಅಂಡ್ ಅವಳು ಅವನ್ಗೆ ಈ ರೀತಿ ಮಾಡ್ತಾಳೆ, ಅವನನ್ನ ಹೀಯಾಳಿಸ್ತಾಳೆ. ಅಂಡ್ ಇದ್ರಿಂದ ಅವನ್ಗೆ ಗೊತ್ತಾಗ್ಬಿಡುತ್ತೆ, ಏನಂದ್ರೆ ಅವನ ಜಾಯಿನ್ ಆಗಿದ್ದು ಮತ್ತೆ ಹಾಗೆ ಅವನ ಜೊತೆ ಇಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ದು ಎಲ್ಲವೂ ಕೂಡ ಒಂದು ಜಸ್ಟ್ ಎಕ್ಸ್ಕ್ಯೂಸ್ ಆಗಿತ್ತು, ಅವನನ್ನ ಪೂರ್ತಿಯಾಗಿ ನಾಶ ಮಾಡೋಕೆ. ಅವನ ಹೆಸರನ್ನ ಹಾಗೆ ಶೀಲ್ಡ್ ಇರೋ ಹಾಗೆ ಒಂದು ರೆಪ್ಯುಟೇಷನ್ ನ ಇರೋ ಬರೋದೇನಿತ್ತು ಅದನ್ನು ಕೂಡ ಹಾಳು ಮಾಡಕ್ ಹೋಕೆ. ಅವಳ ನಗು ಮಾತು ಎಲ್ಲವೂ ಕೂಡ ಒಂದು ಸೆಟಪ್ ಆಗಿತ್ತು, ಎಲ್ಲವೂ ಕೂಡ ಫೇಕ್ ಆಗಿತ್ತು. ಅವನು ಹಾಗೆ ರೇಗಾಡ್ತಾನೆ. ಮತ್ತೆ ಹೇಳ್ತಾನೆ, ಬಹುಶಃ ನೀನು ಇವೆಲ್ಲ ಮಾಡಿದ್ದು ನನ್ನ ದುಡ್ಡನ್ನ ಹಾಗೆ ನನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ಕದ್ಕೊಳ್ಳೋಕೆ ಅನ್ಸುತ್ತೆ. ಇಲ್ಲಿರೋರೆಲ್ಲ ಮಾತಾಡ್ಕೊಳ್ತಾ ಇದಾರೆ, ಮಾಡಿರೋದನ್ನ ಎಕ್ಸೆಪ್ಟ್ ಮಾಡೋದನ್ನ ಬಿಟ್ಟು ಏನೇನೋ ಹೇಳ್ತಾ ಇದ್ದಾನೆ ಇವನು. ಶೀಲ್ಡ್ ಹೀರೋ ಬರ್ಲೇಬಾರ್ದಿತ್ತು, ಬರೀ 3 ಹೀರೋಸ್ ಸಾಕಾಗಿತ್ತು ನಮ್ಗೆ, ಇಂತ ಹಿಡಿಯೋ ಜೊತೆ ಯಾರ್ ತಾನೇ ಇರ್ತಾರೆ ಅಂತ ಹಾಗೆಲ್ಲ ಹೇಳ್ಕೊಳ್ತಾ ಇದ್ರು. ನಾವು ಫೂಮಿಗೆ ರಿಯಲೈಸ್ ಆಗುತ್ತೆ, ಏನಂದ್ರೆ ಇವರೆಲ್ಲ ಹೇಟ್ ಮಾಡೋದು ಶೀಲ್ಡ್ ಅನ್ನ ತಾನೆ. ನಾನೊಬ್ಬ ಶೀಲ್ಡ್ ಹೀರೋ ಆಗಿದ್ದೀನಿ, ಅವರು ನನ್ನ ವೀಕ್ ಅಂತ ಈ ರೀತಿ ಟ್ರೀಟ್ ಮಾಡ್ತಾ ಇರೋದು, ನನ್ನನ್ನ ಮುಗ್ಸೋಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇರೋದು, ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಒಟ್ನಲ್ಲಿ ಅವರು ಶೀಲ್ಡ್ ನೇ ಹೇಟ್ ಮಾಡ್ತಾರೆ. ಇವರೆಲ್ಲರೂ ಕೂಡ ದ್ರೋಹಿಗಳೇ ಅಂತ. ಇವರೆಲ್ಲರೂ ಅವನ್ಗೆ ಮತ್ತೆ ಹೇಳ್ತಾರೆ, ನೀನು ಎಷ್ಟು ನೀಚ ಆಗಿದೀಯ ಅಂತ. ಇತಾಮುರ ಹೇಳ್ತಾನೆ, ಏನಂದ್ರೆ ಹೋಗು, ಯಾರ್ ಬೇಡ ಅಂದ್ರು ನಿನ್ನ ದಾರೆ ಜೊತೆ ಯಾರ್ ತಾನೇ ಫೈಟ್ ಮಾಡ್ತಾರೆ. ನಾವು ಫೂಮಿ ರೇಗಾಡ್ತಾನೆ, ಹಾಗಿದ್ರೆ ಏನ್ ಮಾಡ್ತೀಯ, ಒಂದ್ ವೇಳೆ ನೀನು ನನ್ನ ಜಗತ್ತಿಗೆ ಕಳ್ಸೋಕ್ ಆಗದೆ ಇದ್ರೆ ವಾಪಸ್ ನನ್ನನ್ನ ಜೈಲೆಲ್ಲ ಹಾಕಿರ್ತೀಯ ಅಂತ. ಆದ್ರೆ ರಾಜ ಹೇಳ್ತಾನೆ, ಏನಂದ್ರೆ ಇಲ್ಲ, ನಿನ್ನ ಹೆಸರಂತೂ ಇವಾಗ ಹಾಳಾಗತ್ತೆ ಪೂರ್ತಿ ರಾಜ್ಯದಲ್ಲಿ, ನಿನಗೆ ಯಾವತ್ತೂ ಒಂದು ಒಳ್ಳೆ ಬದುಕಂತೂ ಸಿಗಲ್ಲ. ಆದ್ರೆ ನೀನು ವಾಪಸ್ ಕೂಡ ಹೋಗಕ್ ಆಗಲ್ಲ, ಯಾಕಂದ್ರೆ ಎಲ್ಲಿವರೆಗೂ 4 ಕಾರ್ಡಿನಲ್ ಹೀರೋಸ್ ಯಾವಾಗ ಸಾಯಲ್ವೋ ಅಲ್ಲಿವರೆಗೂ ಹೊಸ ಹೀರೋಸ್ ನ ನಾವು ಸಮನ್ ಮಾಡಕ್ ಆಗಲ್ಲ. ಓ ಅಂದ್ರೆ ಇವ್ರು ಯಾವತ್ತೂ ಮನೆಗೆ ಹೋಗಕ್ ಆಗಲ್ವಾ. ನೋ ಗಾಯ್ಸ್, ಕಿಂಗ್ ಹೇಳ್ತಾನೆ, ಏನಂದ್ರೆ ಯಾವಾಗ ನೀವು ಎಲ್ಲಾ ವೇವ್ ಗಳನ್ನು ಕೂಡ ಫೈಟ್ ಮಾಡಿ ಮುಗಿಸಾಕ್ತಿರೋ ಆಗ ಮಾತ್ರ ನೀವು ವಾಪಸ್ ಹೋಗ್ಬೋದು. 2 ಕಂಡೀಷನ್ ಇದೆ, ಸೊ ಏನ್ ಮಾಡಕ್ಕೂ ಬರಲ್ಲ. ಅಂಡ್ ಹಾಗೆ ನಾವು ಫೂಮಿ ಎದ್ದೇಳ್ತಾನೆ, ಈ ಸೋಲ್ಜರ್ಸ್ ನೆಲ್ಲ ತನ್ನ ಪವರ್ ಇಂದ ಆಚೆ ಟ್ಯಾಕಲ್ ಮಾಡ್ತಾನೆ. ಅವನ ಹತ್ರಕ್ಕೂ ಕೂಡ ಇವ್ರಿಗೆ ಹೋಗಕ್ ಆಗ್ತಿಲ್ಲ, ಯಾಕಂದ್ರೆ ಶೀಲ್ಡ್ ಗ್ಲೋ ಆಗ್ತಾ ಇದೆ ಗಾಯ್ಸ್. ಇದು ಜಸ್ಟ್ ಅವನ 1% ಪವರ್ ಆಗಿದೆ. ಅಂಡ್ ಹಾಗೆ ಅವನು ತನ್ನ ಶೀಲ್ಡ್ ನಲ್ಲಿರೋ ಸಿಲ್ವರ್ ಕಾಯಿನ್ಸ್ ನ ಆಚೆ ಎಸಿತಾನೆ ಮೈನೆಯ ಮುಂದೆ. ನಿನ್ಗೆ ಇದೇ ಬೇಕಾಗಿದ್ದು ತಾನೇ, ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಂಡ್ ಅದೇ ರೀತಿ ನಮ್ಮ ನಾವು ಫೂಮಿ ಹತ್ರ ಇರೋ ಎಲ್ಲ ದುಡ್ಡು, ರೆಸ್ಪೆಕ್ಟ್ ಹಾಗೆ ನಂಬಿಕೆ ಕಳ್ದು ಹೋಯ್ತು. ಅವನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ಮತ್ತೆ ಹಾಗೆ ಅವನಿಗೆ ಇಲ್ಲಿ ಶಾಪ್ ಕೀಪರ್ ಕೂಡ ಸಿಗ್ತಾನೆ. ಅವನು ನಾವು ಫೂಮಿಗೆ ಪಂಚ್ ಮಾಡೋಕೆ ಬರ್ತಾನೆ, ಯಾಕಂದ್ರೆ ಅವನಿಗೂ ಕೂಡ ಗೊತ್ತಾಗಿದೆ ಏನೇನ್ ನಡೆದಿತ್ತು ಅಂತ. ಆದ್ರೆ ಅವನ ಮನಸ್ಸು ಚೇಂಜ್ ಆಗುತ್ತೆ, ಯಾಕಂದ್ರೆ ಅವನ್ಗನ್ಸು ಏನಂದ್ರೆ ನಾವು ಫೂಮಿ ಇಂಥದೆಲ್ಲ ಮಾಡಿರೋಕೆ ಚಾನ್ಸೇ ಇಲ್ಲ ಅಂತ. ಮತ್ತೆ ಹಾಗೆ ಅವನು ನಾವು ಫೂಮಿಗೆ ಕೆಲವು ಬಟ್ಟೆಯನ್ನ ಕೊಡ್ತಾನೆ. ಅಂಡ್ ಹಾಗೆ ಈ ಕಾಸ್ಟ್ಯೂಮ್ ನ ಹಾಕೊಂಡು ನಾವು ಫೂಮಿ ಹೋಗ್ತಾನೆ. ಅವ್ನು ಹೇಳ್ತಾನೆ, ನಾನು ವಾಪಸ್ ಬಂದಾಗ ನಿಂಗೆ ಪೇ ಮಾಡ್ತೀನಿ ಅಂತ. ಮತ್ತೆ ಹಾಗೆ ಅವನು ಒಬ್ಬಂಟಿಯಾಗಿ ಈ ಫಾರ್ಡರ್ ಗಳಿಂದ ಫೈಟ್ ಮಾಡ್ತಾನೆ. ಅಂಡ್ ಫೈನಲಿ ಲೆವೆಲ್ 2 ನ ರೀಚ್ ಆಗ್ತಾನೆ. ಅಂಡ್ ಹಾಗೆ ಇಷ್ಟೆಲ್ಲ ಫಾರ್ಡರ್ ನ ಮೆಟೀರಿಯಲ್ಸ್ ಏನು ಸಿಕ್ಕಿರುತ್ತಲ್ಲ ಅದನ್ನ ಒಂದು ಶಾಪ್ ಗೆ ಹೋಗಿ ಮಾರ್ತಾನೆ. ಅವನಿಗೆ ಸ್ವಲ್ಪ ಜಾಸ್ತಿ ಕಾಪರ್ ಸಿಗುತ್ತೆ, ಯಾಕಂದ್ರೆ ಅವನು ಶಾಪ್ ಕೀಪರ್ ಗೆ ಹೆದರ್ಸ್ಬಿಟ್ಟ ಈ ಜೀವಂತ ಫಾರ್ಡರ್ ಗಳನ್ನ ಇಟ್ಕೊಂಡಿದ್ದ. ಯಾಕಂದ್ರೆ ಈ ಶಾಪ್ ಕೀಪರ್ ಸ್ವಲ್ಪ ಸ್ಕ್ಯಾಮರ್ ರೀತಿ ಆಗಿದೆ, ಯಾಕಂದ್ರೆ ಅವನು ಹೆಚ್ಚು ಫಾರ್ಡರ್ಸ್ ನ ಕೊಟ್ಟಿದ್ರು ಸಹ ಬರೀ ಒಂದೇ ಕಾಪರ್ ನ ಕೊಡ್ತಾ ಇದ್ದ. ಅಂಡ್ ಹೇಗೋ ಇವನ ಹತ್ರ ಡೀಲ್ ಮಾಡಿ ಅವನು ಒಂದ್ ಕಡೆ ಬರ್ತಾನೆ. ಮತ್ತೆ ಅವನಿಗೇನು ಕಂಚಿನ ನಾಣ್ಯಗಳು ಸಿಕ್ಕಿತ್ತಲ್ಲ ಅದು ವಾಪಸ್ ಅದನ್ನ ಅವನು ಶಾಪ್ ಕೀಪರ್ ಗೆ ಅಲ್ಲೇ ಇಟ್ಟು ಹೋಗ್ತಾನೆ ಶಾಪ್ ಅಲ್ಲಿ. ಹೇಳ್ದೆ ಕೇಳ್ದೆ, ಯಾಕಂದ್ರೆ ಈ ಶಾಪ್ ಕೀಪರ್ ಫ್ರೀ ಆಗಿ ಅವನಿಗೆ ಬಟ್ಟೆ ಕೊಟ್ಟಿದ್ನಲ್ಲ, ಹೀಗಾಗಿ ನಮ್ಮ ನಾವು ಫೂಮಿ ತುಂಬಾ ಒಳ್ಳೆಯವನು ಗಾಯ್ಸ್. ಮತ್ತೆ ಹಾಗೆ ಅವನು ಕೆಲವು ಹರ್ಬ್ಸ್ ಅನ್ನು ಕೂಡ ಅಬ್ಸಾರ್ಬ್ ಮಾಡಿಸ್ತಾನೆ ತನ್ನ ಶೀಲ್ಡ್ ಗೆ. ಅಂಡ್ ಅವನ ಹತ್ರ ಇನ್ನೊಂದು ಹೊಸ ಶೀಲ್ಡ್ ನ ಸ್ಕಿನ್ ಅನ್ಲಾಕ್ ಆಗುತ್ತೆ. ಇದರಿಂದ ಅವನು ಹೀಲ್ ಕೂಡ ಆಗಬಹುದು. ಮತ್ತೆ ಅವನು ಈ ಗಿಡಗಳನ್ನ ಮಾರಿ ಈಸಿಲಿ ತುಂಬಾನೇ ಕಾಪರ್ ಕಾಯಿನ್ಸ್ ಗಳನ್ನ ಕಲೆಕ್ಟ್
ಮಾಡ್ಕೊಳ್ತಾನೆ. ಅವನ್ಗೆ ಬೇಕಾಗುತ್ತೆ ಹೀಗಾಗಿ. ಮತ್ತೆ ರೋಡ್ ಮಧ್ಯೆ ಹೋಗ್ತಾ ಇರುವಾಗ ರಾತ್ರಿ ಟೈಮ್ ಅಲ್ಲಿ ಕೆಲವು ಕಳ್ಳರು ಅವನನ್ನ ಅಟ್ಯಾಕ್ ಮಾಡ್ತಾರೆ ಕದ್ಕೊಳ್ಳೋಕೋಸ್ಕರ. ಆದ್ರೆ ಅವನಂತೂ ಫೈಟ್ ಮಾಡ್ತಾನೆ, ಹೇಗೋ ಶಿಲ್ಡ್ ಇಂದ ಹೇಗೋ ಅವನ ಅಬಿಲಿಟಿಗಳನ್ನ ಯೂಸ್ ಮಾಡ್ತಾನೆ. ನಾವು ಫುಮಿಗೆ ಗೊತ್ತಾಗುತ್ತೆ ಅವನ ಹತ್ರ ಡಿಫೆನ್ಸ್ ಮಾಡ್ಕೊಳ್ಳೋಕಂತೂ ಆಗತ್ತೆ, ಆದ್ರೆ ಅಫೆನ್ಸ್ ಮಾಡಕ್ ಆಗಲ್ಲ. ಒಂದ್ ವೇಳೆ ಹಾಗೆ ಮಾಡಕ್ ಆಗದೆ ಇದ್ರೆ ಅವನು ಮಾನ್ಸ್ಟರ್ ಗಳನ್ನ ಡಿಫೀಟ್ ಮಾಡಕ್ ಆಗಲ್ಲ. ಅಂಡ್ ಅವನು ಮಾನ್ಸ್ಟರ್ ಗಳನ್ನ ಕಿಲ್ ಮಾಡದೇ ಇದ್ರೆ ಅವನಿಗೆ ಎಕ್ಸ್ಪಿ ಕೂಡ ಸಿಗಲ್ಲ, ಅವನಿಗೆ ಎಕ್ಸ್ಪಿ ಪಾಯಿಂಟ್ಸ್ ಕೂಡ ಸಿಗಲ್ಲ, ಮತ್ತೆ ಲೆವೆಲ್ ಅಪ್ ಕೂಡ ಆಗಲ್ಲ. ಲೆವೆಲ್ ಅಪ್ ಒಂದ್ ವೇಳೆ ಆಗದೆ ಇದ್ರೆ ಅವನ ಅಫೆನ್ಸಿವ್ ಅಬಿಲಿಟಿ ಏನಿರುತ್ತೋ ಅದು ಇದ್ದಾಗೆ ಇರುತ್ತೆ. ಯಾವ ರೀತಿ ಚಕ್ರಗುರು ಇದು. ಮತ್ತೆ ಹಾಗೆ ಅವನು ಅಲ್ಲಿ ನಿಂತ್ಕೊಂಡು ಸುಸ್ತಾಗಿರುವಾಗ ಅವನ ಹಿಂದೆ ಈ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ಹೇಳ್ತಾನೆ, ನಿನ್ಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ, ನನ್ಗೆ ನಿನ್ ಬಗ್ಗೆ ಗೊತ್ತು, ನೀನು ಶೀಲ್ಡ್ ಹೀರೋ ತಾನೆ, ನನ್ನ ಹತ್ರ ನಿನ್ಗೋಸ್ಕರ ಒಂದು ಆಫರ್ ಇದೆ, ಇಂಟ್ರೆಸ್ಟ್ ಇದ್ರೆ ಬಾ ಅಂತ. ಅಂಡ್ ಹಾಗೆ ನಾವು ಫುಮಿ ಹೋಗ್ತಾನೆ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಈ ವ್ಯಕ್ತಿ ಅಂತೂ ಒಂದು ಸ್ಲೇವ್ ಟ್ರೇಡಿಂಗ್ ಬಿಸ್ನೆಸ್ ನ ನಡೆಸ್ತಾ ಇದ್ದಾನೆ ಅಂತ. ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನಂದ್ರೆ ಇಲ್ಲಿ ಮನುಷ್ಯರ ತರ ಕಾಣಿಸೋ ಮಾನ್ಸ್ಟರ್ ಗಳಿಗೆ ಅಥವಾ ಮಾನ್ಸ್ಟರ್ಸ್ ಮತ್ತೆ ಮನುಷ್ಯರ ಮಿಕ್ಸ್ಚರ್ ಇರುತ್ತಲ್ಲ, ಅವ್ರಿಗೆ ಇಲ್ಲಿ ಡೆಮಿ ಹ್ಯೂಮನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮಾನ್ಸ್ಟರ್ ಗಳಿಗಿಂತ ಕೆಳಗೆ ಆದ್ರೆ ಮನುಷ್ಯರಿಗಿಂತ ಸ್ವಲ್ಪ ಮೇಲೆ, ಅಂದ್ರೆ ಪವರ್ಫುಲ್ ಆಗಿರ್ತಾರೆ ಸ್ವಲ್ಪ. ಅವ್ರನ್ನ ಇಲ್ಲಿ ಜನ ಗುಲಾಮರಾಗಿ ಯೂಸ್ ಮಾಡೋದು, ಯಾಕಂದ್ರೆ ಅವರು ಪೂರ್ತಿ ಹ್ಯೂಮನ್ಸ್ ಅಲ್ವಲ್ಲ, ಅದಕ್ಕೆ. ಮತ್ತೆ ಈ ದೇಶ ಅಂತೂ ಮನುಷ್ಯರಿಂದಾನೇ ನಡೆಯೋದು. ಈ ಸ್ಲೇವ್ ಗಳ ಒಂದು ಅಡ್ವಾಂಟೇಜ್ ಏನಂದ್ರೆ ಅವ್ರಿಗೆ ಒಂದು ಕರ್ಸ್ ಮಾರ್ಕ್ ನ ಹಾಕ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಅವರು ತನ್ನ ಮಾಸ್ಟರ್ ಏನ್ ಹೇಳ್ತಾರೋ ಅದನ್ನ ಕೇಳಲೇಬೇಕಾಗುತ್ತೆ. ಒಂದ್ ವೇಳೆ ಅವರು ಅದನ್ನ ಒಪ್ಕೊಳ್ದೇ ಇದ್ರೆ ಅವ್ರಿಗೆ ತುಂಬಾನೇ ಪೇನ್ ಆಗುತ್ತೆ. ಮೇ ಬಿ ಇದು ನಾವು ಫುಮಿಗೆ ಒಂದು ಅಡ್ವಾಂಟೇಜ್ ಆಗ್ಬಹುದು, ಯಾಕಂದ್ರೆ ನಾವು ಫುಮಿ ಹತ್ರ ಯಾರ್ಯಾರು ಜಾಯ್ನ್ ಆಗಿದ್ರು ಅವರಂತೂ ಮೋಸ ಮಾಡ್ಬಿಟ್ರು ಗುರು. ಮತ್ತೆ ನೋಡ್ಬೇಕು ಒಂದ್ ವೇಳೆ ಈ ಸ್ಲೇವ್ ಅವನಿಗೆ ಹೆಲ್ಪ್ ಮಾಡುತ್ತೋ ಅಥವಾ ಅಡ್ವಾಂಟೇಜ್ ತಂದು ಕೊಡುತ್ತೋ ಇಲ್ವೋ ಅಂತ. ಅಂಡ್ ಅದು ನಮ್ಗೆ ಗೊತ್ತಾಗುತ್ತೆ ಎಪಿಸೋಡ್ 2 ನಲ್ಲಿ. ಅಂದ್ರೆ ನಾನು ನೆಕ್ಸ್ಟ್ ಪಾರ್ಟ್ ನಲ್ಲಿ ನಿಮ್ಗೆ ಅದನ್ನ ಹೇಳ್ತೀನಿ ಏನೇನಾಗುತ್ತೆ ಅಂತ. ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಒಂದ್ ವೇಳೆ ಈ ಸೀರೀಸ್ ನ ಪೂರ್ತಿ ನೋಡ್ಬೇಕಂತ ಇದ್ರೆ. ಸೆಕೆಂಡ್ ಎಪಿಸೋಡ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಗಾಯ್ಸ್